ಹಾಯ್, ನಮಸ್ತೆ. ಇವತ್ತು ನಾವು ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಪ್ಲ್ಯಾನ್ ನಡೀತಾಯಿತ್ತು, ಬಟ್ ಕೊನೆಗೂ ಇವತ್ತು ಸಕ್ಸಸ್ ಆಯಿತು. ನಾವು 5:15ಗೆ ಮನೆ ಬಿಟ್ಟು 5:45ಕ್ಕೆ ಉಡುಪಿ ಬಸ್ ಸ್ಟಾಪ್, ಗೌರ್ಮೆಂಟ್ ಬಸ್ ಸ್ಟಾಪಲ್ಲಿ ಧರ್ಮಸ್ಥಳ ಬಸ್ಗೆ ವೆಯ್ಟ್ ಮಾಡ್ತಿದ್ವಿ. 6 ಗಂಟೆಗೆ ಧರ್ಮಸ್ಥಳ ಬಸ್ ಬಂತು. ಸೊ ಹತ್ಕೊಂಡು ಹೊರಟಿದ್ದೀವಿ. ಹೋಗ್ತಾ ರೋಡಲ್ಲಿ ಈ ದೇವಸ್ಥಾನ, ಉಚ್ಚಿಲ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನ ಸಿಕ್ತು. ಸೊ ಅದೂ ಒಂದು ಕ್ಯಾಪ್ಚರ್ ಇರಲಿ ಅಂತ ಕ್ಯಾಪ್ಚರ್ ಮಾಡಿದ್ದೀನಿ. ಹೋಗ್ತಾ ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಷ್ಟೊಂದು ನದಿಗಳೆಲ್ಲ ಸಿಗ್ತಾಯಿತ್ತು. ನನಗೆ ನೇಚರ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಇದನ್ನೆಲ್ಲ ವೀಡಿಯೋ ಇರಲಿ ಅಂತೇಳಿ ವೀಡಿಯೋ ಮಾಡ್ಕೊಂಡಿದ್ವಿ. 6 ಗಂಟೆಗೆ ಹತ್ತಿದ ಬಸ್ಸಿಗೆ ನಮಗೆ 9 ಗಂಟೆಗೆ ಧರ್ಮಸ್ಥಳದಲ್ಲಿ ನಾವು ರೀಚ್ ಆದ್ವಿ. ರೂಮ್ನ ನಾವು ಆಲ್ರೆಡಿ ಅಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ನಾವು ಮನೇಲಿದ್ದಂಗೆ ಬುಕ್ ಮಾಡ್ಕೊಂಡಿದ್ವಿ. 2 ಡೇಸ್ ಹಿಂದೆ ನಾವು ಬುಕ್ ಮಾಡಿದ್ವಿ. ನಮ್ಗೆ ಗೊತ್ತಿರೋರ ಕಡೆಯಿಂದ ಬುಕ್ ಮಾಡಿಸ್ಕೊಂಡಿದ್ವಿ. ಸೊ ರೂಮ್ದೇನು ನಮಗೆ ಸಮಸ್ಯೆ ಇರಲಿಲ್ಲ. 6 ಗಂಟೆಗೆ ಹತ್ತಿದ್ದಕ್ಕೆ ಉಡುಪಿನಲ್ಲಿ ಬಸ್ಸು 9 ಗಂಟೆ 9 ಕಾಲ ಆಯಿತು. ಇವತ್ತು ಈಗ ಬಂದ್ವಿ. ಫುಲ್ಲು ಅಣ್ಣಪ್ಪ ದೇವ್ರಿಗೊಂದು ನಮಸ್ಕಾರ ಮಾಡಿ ಕುಂಕುಮ ಹೂವು ತಗೊಂಡು ನಾವು ಹೋಗ್ತಿದ್ದೆ ರೂಮ್ಗೆ. ಮುಕ್ಕ ಬಾ ಇಲ್ಲಿ ಮಾಮಿ ಮಾಡ್ಕೊ ಹೋಗೋಣ. ನಾವು ಯಾವಾಗೂ ದೇವಸ್ಥಾನದ ಸುತ್ತಮುತ್ತ ಇರೋವಂಥ ಹೋಟೆಲ್ಗಳಲ್ಲೇ ರೂಮ್ನ ಬುಕ್ ಮಾಡಿಸ್ಕೊಳ್ಳೋದು. ಯಾಕೆ ಅಂತಂದರೆ ಬೆಳಗಿನ ಜಾವದಲ್ಲಿ ಬೇಗ ದರ್ಶನ ಮಾಡೋಕ್ಕೆ ಲೈನ್ ನಿಂತ್ಕೊತೀವಲ್ಲ. ಸೊ ಆ ದೇವಸ್ಥಾನದಿಂದ ರೂಮ್ಗಳು ದೂರ ಆದರೆ ಅಲ್ಲಿಂದ ಬರೋ ಅಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ. ಸೊ ಜಾಸ್ತಿ ಜನ ಆಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲೇ ದೇವಸ್ಥಾನ, ಇಲ್ಲೇ ನಮ್ಮ ರೈಟ್ ಸೈಡ್ಗೆ ನಾವು ಮಾಡಿರೋ ರೂಮ್ ಬುಕ್ ಮಾಡಿದ್ದೀವಲ್ಲ, ಅದು ಇದಿರೋದು ವಸತಿ ಗೃಹ ಅಂತಾರಲ್ಲ ಅದು. ಸೊ ನಾವು ಯಾರ ಹೆಸರಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ ಅವ್ರ ಹೆಸರು ಹೇಳಿ ನಾವು ರೂಮ್ ನಂಬರು ಮತ್ತು ರೂಮ್ದು ಕೀ ಕೊಟ್ಟರು. ಸೊ ನಾವು ರೂಮ್ ಕೀ ತೊಗೊಂಡು ರೂಮ್ಗೆ ಹೊರಟ್ವಿ. ರೂಮಿಗೆ ಬಂದು ನಮ್ಮ ಲಗೇಜು ಬ್ಯಾಗೆಲ್ಲ ಇಟ್ಬಿಟ್ಟು ಮತ್ತೆ ರಿಟರ್ನ್ ನಾವು ಈಗ ರೂಮ್ಗೆ ಬಂದಿದ್ದೀವಿ. ಫುಲ್ ಒಂದು ರೌಂಡ್ ದೇವಸ್ಥಾನದ ಹತ್ರ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೊಡ್ತಾ ಇದ್ದೀವಿ. ನೋಡೋಣ ಒಂದು ರೌಂಡ್. ಫಸ್ಟು ಧರ್ಮಸ್ಥಳ ಪ್ರಸಾದ ತಿಂದ್ಬಿಟ್ಟು ಆಮೇಲೆ ನಾವು ಒಂದು ರೌಂಡು ಧರ್ಮಸ್ಥಳ ದೇವಸ್ಥಾನ ಸುತ್ತೆಲ್ಲ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಯಾಕೆಂದರೆ ಊಟ ಕ್ಲೋಸ್ ಆಗ್ತಾಯಿತ್ತು. ಸೊ ನಾವು ಮಾರ್ನಿಂಗ್ ನಾವು ಊಟ ಮಾಡೋಕ್ಕಾಗಲ್ಲ, ಅಲ್ಲಿ 11 ಗಂಟೆಯಿಂದ ಸ್ಟಾರ್ಟ್ ಆಗೋದು ಊಟ. ಸೊ ನಾವು ಬೇಗ ಫಸ್ಟ್ ದರ್ಶನ ಮಾಡಿಕೊಂಡು ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಬೇಗ ನೈಟೇ ಊಟಕ್ಕೆ ಪ್ರಸಾದ ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ನೈಟು ಪ್ರಸಾದಕ್ಕೆ ಹೋದ್ವಿ. ನನಗೆ ಪರ್ಸ್ನಲಿ ಈ ಕಡೆ ಇರುವಂಥ ದೇವಸ್ಥಾನಗಳದ್ದು ಪ್ರಸಾದಗಳು ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಎಲ್ಲಿ ಇನ್ನೊಂದು ವಿಡಿಯೋ ಇರಲಿ ಅಂತೇಳಿ ಕ್ಯಾಪ್ಚರ್ ಮಾಡ್ಕೊತಿದ್ದೀನಿ. ಜನ ನೋಡ್ತಾ ಇರ್ಬೋದು. ನಾವು ಜನನೇ ಇರಲ್ಲ ಅಂದ್ಕೊಂಡ್ವಿ, ಬಟ್ ತುಂಬಾ ಜನ ಇದ್ದಾರೆ. ದೇವಸ್ಥಾನದ ಪ್ರಸಾದ ತಿನ್ಕೊಂಡು ನಾವು ಅಲ್ಲೆಲ್ಲ ಓಡಾಡಿಕೊಂಡು ರೂಮಿಗೆ ಬರೋ ಅಷ್ಟರಲ್ಲೇ 11 ಗಂಟೆ ಆಗಿತ್ತು ರಾತ್ರಿ. ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕಾಗಿರೋದ್ರಿಂದ ನಾವು ಬೇಗನೆ ರೂಮ್ಗೆ ಹೊರಟ್ಬಿಟ್ವಿ. ಮತ್ತು ಮಾರ್ನಿಂಗ್ ಎದ್ದು ಫ್ರೆಶಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ನಾನು ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಸ್ಯಾರಿನೂ ಸಹ ಹಾಕ್ಕೊಂಡೆ. ಸ್ಯಾರಿ ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಯಾಕೆಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋವಂಥ ದೇವರು ಬಂದು ಶಿವ. ರೂಮಿಂದ ನಾವು ದರ್ಶನ ಮಾಡೋಕ್ಕೆ ಕ್ಯೂಯಲ್ಲಿ ನಿಂತ್ಕೊಳ್ಳೋಣ ಅಂತ ಹೊರಡ್ತಾ ಇದ್ದೀವಿ. ಟೈಮ್ 5:43. ದರ್ಶನ ಲೈನಲ್ಲಿ ಹೋಗ್ತಾ ಇದ್ದೀವಿ. ನಾವು ಲೈನಿಗೆ ಸ್ಟಾರ್ಟಿಂಗ್ ಬಂದಾಗ ನಾವು ಅಂದ್ಕೊಂಡ್ವಿ ನೈಟ್ ಅಷ್ಟು ಜನ ಇದ್ದರು, ಬೆಳಗ್ಗೆ ಜನ ಇನ್ನೂ ಯಾರೂ ದರ್ಶನಕ್ಕೆ ನಿಂತ್ಕೊಳ್ಳೋಕೆ ಬಂದಿಲ್ಲ ಅಂತ ಅಂದ್ಕೊಂಡ್ವಿ. ಯಾವಾಗ ಅವ್ರು ನಮ್ಮನ್ನ ರೂಮ್ಗಳಲ್ಲಿ ಕೂಡಾಕಿದ್ರು ಆವಾಗ ನೋಡ್ತೀವಿ, ರೂಮಲ್ಲಿ ಹೋಗಿ ನೋಡ್ತೀವಿ ಇಷ್ಟು ಜನ ಇದ್ದಾರೆ ಅಂದರೆ ಕುತ್ಕೊಳ್ಳೋಕ್ಕೂ ಆ ರೂಮಲ್ಲಿ ಜಾಗ ಇಲ್ಲ. ಸೊ ಹಂಗೋ ಹಿಂಗೋ ಟೈಮ್ ಆಯಿತು, ಬಿಡೋ ಟೈಮ್ ಆಯಿತು, ಬಿಟ್ಟರು. ಬರ್ತಾಯಿದ್ದೀವಿ, ನೋಡ್ತಾ ಇರ್ಬೋದು. ಇನ್ನು ಕತ್ಲೇ ಇದೆ ಇನ್ನೂ.
ದೇವ್ರ ದರ್ಶನ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಯಾಕೆಂದರೆ ನಾವು ಹೋಗೋ ಟೈಮ್ಗೆ ಅಲ್ಲಿ ಮಹಾಮಂಗಳಾರತಿ ಆಗೋದಕ್ಕೆ ಒಂದೇ ಆಯಿತು. ನನ್ನ ಕಣ್ಣು ತುಂಬ ಮಂಜುನಾಥನ ನಾನು ನೋಡಿದೆ. ನನಗೆ ತುಂಬ ಇಷ್ಟ ಆಗಿರೋಂಥ ದೇವರು ಶಿವ ಅಂದ್ರೇ ಎಲ್ಲ ಥರ ದೇವ್ರದ್ದು ಅವತಾರ. ಮಹದೇಶ್ವರ ಆಗಿರ್ಬೋದು, ಮಂಜುನಾಥ ಆಗಿರ್ಬೋದು ಎಲ್ಲ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ. ಇದೊಂದೆರಡು ಕ್ಯಾಪ್ಚರ್ ಮಾಡಿಕೊಂಡೆ ವೀಡಿಯೋ. ದೇವಸ್ಥಾನದ ಹೊರಗಡೆ ಎಲ್ಲ ಒಂದು ವೀಡಿಯೋ ಮಾಡಿಕೊಂಡೆ. ಈಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಕ್ಕೆ ಹೊರಟ್ವಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತೇಳಿ ರೂಮಿಗೆ ಬಂದ್ವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ಹೊರಡಬೇಕು. ಕುಕ್ಕೆ ಸುಬ್ರಹ್ಮಣ್ಯ ಬಸ್ಗಳು ತುಂಬಾ ಅಲ್ಲಿ ಧರ್ಮಸ್ಥಳ ಮೇನ್ ಗೇಟ್ ಇರುತ್ತಲ್ಲ, ಅಲ್ಲೇನು ತುಂಬ ಬಸ್ಗಳಿರುತ್ತೆ ಕುಕ್ಕೆ ಸುಬ್ರಹ್ಮಣ್ಯಗೆ. ಸೊ ಅಲ್ಲೋಗಿ ಬಸ್ ಹತ್ಕೋಬೇಕು. ನಾವೀಗ ರೂಮಿಂದ ಹೊರಡ್ತಾಯಿದ್ದೀವಿ. ಹೊರಟು ಅಲ್ಲೋಗಿ ಬಸ್ ಹತ್ಕೊಂಡು ನಾವು ಆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತೀವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಈಗ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲೂ ಕ್ಲೋಸಿಂಗ್ ಟೈಮ್ ಏನೋ ಹೇಳ್ತಾಯಿದ್ರು, ಬೇಗ ಹೋಗಿ ಅಂತ. ಸೊ ಅದಕ್ಕೆ ನಾವು ಬೇಗ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲಿ ನಾಗಮಡಿಕೆ ದೇವ್ರು ಇದೆಯಲ್ಲ ಅಲ್ಲಿಗೆ ಹೋಗ್ತಾಯಿದ್ವಿ. ಹೋಗೋ ದಾರಿಲಿ ಈ ಥರ ಲಿಂಗದ ಹೂ ಇತ್ತು, ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡೆ. ಈಗ ಅಲ್ಲಿಗೆ ಬಂದು ನೋಡಿ ಅಲ್ಲೆಲ್ಲ ಕಪ್ಪುದು ಗುಂಪಿದೆಯಲ್ಲ ಅದೆಲ್ಲ ಮೀನು ಅಂತ ಹೇಳ್ತಾರೆ. ಬಟ್ ನನಗೆ ನಿಜ ಮೀನು ಆ ಥರ ಗುಂಪಲ್ಲಿರುತ್ತೆ ಅಂತ ಗೊತ್ತಿಲ್ಲ. ನೋಡಿ ತುಂಬ ಕಡೆ ಕಾಣ್ತಾ ಇದೆ ಅಲ್ಲಿ ನೋಡಿ. ಅಲ್ಲೊಂದು ಕಡೆ ಇದೆ. ತುಂಬ ಜನ ಈ ಥರ ಅವ್ರ ವಿಶಸ್ಗಳನ್ನೆಲ್ಲ ಈ ಥರ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ನಂಬಿಕೆ. ಸೊ ನಾನು ಒಂದು ವಿಶ್ನ ಮಾಡಿಕೊಂಡು ನಾನು ಇಲ್ಲಿ ಒಂದು ಈ ಥರ ಕಲ್ಲಿಂದ ಕಟ್ಟಿದೆ. ನೋಡ್ತಾ ಇರ್ಬೋದು ಅಲ್ಲೆಲ್ಲ ಮೀನುಗಳು ಹೋಗ್ತಾ ಇದೆ, ಗುಂಪಲ್ಲೇ ಇದೆ. ಇದು ಮೀನಾ ಏನಂತ ನನಗೆ ನಿಜ ಗೊತ್ತಿಲ್ಲ, ಬಟ್ ಮೀನಂತ ಹೇಳ್ತಾರೆ. ನೋಡಿ ತುಂಬ ಜನ ವಿಶ್ ಮಾಡ್ಕೊಂಡು ಕಟ್ಟಿದ್ದಾರೆ. ಸೊ ನಾನು ಒಂದು ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ಟಿದ್ದೀನಿ. ಆಂಟಿ ನಾನು ಕಟ್ಟಿದ್ದೆಲ್ಲ ಆಯಿತು. ನನ್ನ ವಿಶ್ ಆದಷ್ಟು ಬೇಗ ಒಳ್ಳೆ ರೀತಿಲಿ ಫುಲ್ಫಿಲ್ ಆಗಲಿ ಅಂತ ಕೇಳಿಕೊಂಡು ನಾವು ಅಲ್ಲೋಡಂಟಿ ಎಷ್ಟೈತೆ ಮೀನು. ಅವೆಲ್ಲ ಅದೇನೋ ಕುಚ್ಚು ಅದೇನು ಹಿಂಗೈತೆ ಸಿಂಗಲ್ಲೇ ಇಲ್ಲ. ಅದು ಮೀನಾ? ಇನ್ನೇನು ಕಳ್ಳೆಪುರಿ ತಿನ್ನೋಕ್ಕೆ ಬಂದೈತೆ. ಅಲ್ಲೆಲ್ಲ ಐತೆ, ಫುಲ್ ಐತೆ. ನೋಡಲ್ಲಿ ಚೋಟು ಮಿಮ್ಮಿ ನೋಡು, ಚಿಟ್ಟು ಇಲ್ಲಿ ಮಿಮ್ಮಿ. ತುಂಬ ಬಿಸಿಲಿತ್ತು. ನಾವಂತೂ ತುಂಬಾ ಸುಸ್ತಾಗಿ ಹೋದ್ವಿ. ಜನನೂ ತುಂಬ ರಶ್ ಇದ್ದರು. ದರ್ಶನ ಮಾಡ್ಕೊಂಡು ಈಚೆ ಬರೋ ಅಷ್ಟರಲ್ಲೇ ಬಸ್ ಸ್ಟಾಪಿಗೆ ಬಂದಿದ ತಕ್ಷಣವೇ ನಮಗೆ ಧರ್ಮಸ್ಥಳ ಬಸ್ ಸಿಕ್ತು. ನಾವು ಅಲ್ಲಿಂದ ಮತ್ತೆ ಉಡುಪಿಗೆ ಹೋಗಬೇಕು. ಹೋಗೋದಾರಲ್ಲಿ ಫುಲ್ಲು ಒಂದು ಕೋಕೋದು ತೋಟನೇ ಇತ್ತು. ಅದರಲ್ಲಿ ತುಂಬ ಜನ ಅದನ್ನ ಕೋಕೋ ಹಣ್ಣು ತೆಗಿತಾಯಿದ್ರು. ನಾನು ಇಲ್ಲಿಂದ ಧರ್ಮಸ್ಥಳದಿಂದ ಉಡುಪಿ ಬಸ್ ಹತ್ತೋದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.